ಅದರ ನಿರ್ಮಾಪಕರಾದಂಥ ಜಗದೀಶ್ ಅವರು ಈ ಪಂಚಮುಖಿ ಗಣೇಶನ ದೇವಸ್ಥಾನದ ಹತ್ರ ತಾವು ನೋಡ್ತಾ ಇದ್ದೀರಿ. ಪಂಚಮುಖಿ ಗಣೇಶನ ದೇವಸ್ಥಾನದ ಒಳಗಡೆ ಲಕ್ಕಿ ಲಾಸ್ಟ್ ಬೆಂಚ್ ಲವ್ ಸ್ಟೋರಿನ ಸಿನಿಮಾ ಮುಹೂರ್ತ ನಡೀತಾ ಇದೆ. ಈಗ ಇಲ್ಲಿ ಹೀರೋ ಮತ್ತು ಹೀರೋಯಿನ್ನು ಕೂಡ ಇಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಮೂವಿನ. ಈಗ ನಾವು ಈ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ಕನ್ನಡದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಎಷ್ಟೋ ಸಿನಿಮಾಗಳು ಕೂಡ ಈಗ ಎಲ್ಲ ನಾವು ನೋಡ್ತಾ ಇದ್ದೀವಿ, ಎಲ್ಲ ಹೀರೋಗಳದ್ದು ಹಾಗೆ ಹೊಸ ಪ್ರತಿಭೆಗಳು ಕೂಡ ಬೆಳೆಸಬೇಕು ಅಂತ ನಾವು ಮಾಧ್ಯಮದ ಮುಖಾಂತರ ಹೀರೋ ಮತ್ತು ಹೀರೋಯಿನ್ನ ನಾವು ಒಂದೆರಡು ಮಾತುಗಳನ್ನ ಆಡಿಸ್ತಾ ನಮ್ಮ JK ಕನ್ನಡ ನ್ಯೂಸ್ ಮುಖಾಂತರವಾಗಿ ಲಕ್ಕಿ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಸಿನಿಮಾ ಲಾಂಚ್ ಆಗ್ತಿದೆ. ಹಾಗೆ ಹೊಸ ಪ್ರತಿಭೆಗೂ ಕೂಡ ಈ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಕನ್ನಡ ಪ್ರತಿಭೆನ ಹೊಸ ಪ್ರತಿಭೆಗಳನ್ನ ನೀವು ಬೆಳೆಸಬೇಕು. ಹಾಗೆ ಇಲ್ಲಿ ಹೀರೋ ಮತ್ತು ಹೀರೋಯಿನ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೀನಿ. ಹೀರೋ ಆಗಿ ಮನೋಹರ್ ಅಂತ ಹೇಳಿ ಹೊಸ ಪ್ರತಿಭೆ ಕನ್ನಡ ಇಂಡಸ್ಟ್ರಿಗೆ, ನಾನು ಕೂಡ ಬೆಳವಣಿಗೆಯಲ್ಲಿ ಕನ್ನಡ ಜನಕ್ಕಾಗಿ ನಾನು ಕೂಡ ದುಡಿತೀನಿ ಸಿನಿಮಾ ರಂಗದಲ್ಲಿ ಅಂತೇಳಿ ನಮ್ಮ ಮನೋಹರು ಕೂಡ ಈ ಸಿನಿಮಾಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಹೀರೋಯಿನ್ ಆಗಿ ಯಶಸ್ವಿನಿಯವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದೆರಡು ಮಾತುಗಳನ್ನ ಆಡ್ತಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಯಾವ ಮೂವಿ ಸರ್ ಇದು? ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಸರ್. ಈಗೆಲ್ಲ ಸುಮಾರು ಹೀರೋಗಳು ನೋಡ್ತಾ ಇದ್ದೀರಾ, ನಿಮ್ಮ ಸಿನಿಮಾದಲ್ಲಿ ನೀವು ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ನೀವು ಕೂಡ ಈ ಸಿನಿಮಾಗೆ ಯಾಕೆ ಬರಬೇಕು ಅಂತ ಅನಿಸ್ತು ನಿಮಗೆ? ನಮ್ಮ ಸಿನಿಮಾ ನಾವು ಚಿಕ್ಕ ವಯಸ್ಸಿಂದನೂ ನಮಗೆ ಕಲ್ಚರ್ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿತ್ತು. ಡ್ಯಾನ್ಸ್ ಸ್ಟೇಟ್ ಲೆವೆಲಲ್ಲಿ ಆಗಿದೆ ಡ್ಯಾನ್ಸಲ್ಲೆಲ್ಲ. ಬಟ್ ಅವಾಗಿಂದನೂ ಎಲ್ಲ ಇದ್ದಾಗ ಹುಮ್ಮಸ್ಸೆಲ್ಲ ತುಂಬಿರುತ್ತಲ್ಲ, ಆ ಫೀಲ್ ಇರುತ್ತೆ. ಚೆನ್ನಾಗಿ ಓದಿದ್ದು ಏನೂ ದುಡಿಮೆ ಮಾಡೋಕ್ಕಂತ ಹೋಗಲಿಲ್ಲ, ಸ್ಟಡಿ ಮುಗಿಸ್ಬಿಟ್ಟು ಇಂಡಸ್ಟ್ರಿಯಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಬಂದಿರೋದು. ಅವ್ರು ಹೇಳ್ತಿರೋ ಉದ್ದೇಶ ಏನಂತಂದರೆ, ನಾನು ಕೂಡ ಬಡವ್ರ ಮಕ್ಕಳು ಬೆಳಿಬಾರ್ದಾ ಅನ್ನೋ ಒಂದು ಇದ್ರ ಮೇಲೇ ಅವರು ಕೂಡ ನಾನು ಬಡವ ಪ್ರತಿಭೆನೂ ಕೂಡ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿತೀನಿ, ನಾನು ಕೂಡ ಒಬ್ಬ ಕಲಾವಿದನಾಗಿದ್ದೀನಿ, ಹಾಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರ ಮನದಾಳಗಳನ್ನ ಮಾತಾಡ್ತಿದ್ದಾರೆ. ಹಾಗೆ ಅದ್ರ ಜೊತೆಗೆ ಹೀರೋಯಿನ್ ಕೂಡ ಇದ್ದಾರೆ, ಅವರು ಕೂಡ ಒಂದೆರಡು ಮಾತಾಡ್ತಾರೆ. ಮೇಡಮ್, ನೀವು ಈ ಸಿನಿಮಾ ಮೊದಲನೇ ಹೀರೋಯಿನ? ಏನು ಯಾವ ಅಂದರೆ ಮೊದಲನೇ ಹೀರೋಯಿನ್ ಅಂತಂದರೆ ಈ ಸಿನಿಮಾಗೆ ಮೊದಲನೇ ಹೀರೋನ, ಇಲ್ಲ ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ಏನು ಆ್ಯಕ್ಟ್ ಮಾಡಿದ್ದೀರಾ? ಇಲ್ಲ ಇಲ್ಲ, ಭುವನಂ ಗಗನಂ ಅಂತ ಮೊನ್ನೆ ಪೃಥ್ವಿ ಅಂಬರ್ ಮತ್ತೆ ಪ್ರಮೋದ್ ಅವ್ರದ್ದು ಆಯ್ತಲ್ಲ, ಅದರಲ್ಲಿ ಕಾಮಿಡಿ ಸೀನ್ ಮಾಡಿದ್ದೀನಿ. ದೆನ್ ಸ್ಮಾಲ್ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಈ ಸಿನಿಮಾ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಸಿನಿಮಾ ಬಗ್ಗೆ ಏನು ಇಲ್ಲ ಸರ್. ಅಲ್ಲ, ಈಗ ಕಟ್ ಮಾಡಿ ಲಕ್ಕಿ ಲಾಂಚ್ ಬೆಸ್ಟ್ ಲಕ್ಕಿ ಲವ್ ಸ್ಟೋರಿ ಮೂವಿ ಹೀರೋಯಿನ್ ಆಗಿ ನಮ್ಮ ತಮ್ಮ ಹೆಸರು ಮೇಡಮ್ ಯಶಸ್ವಿನಿಯವರು ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತಾವು ಈ ಸಿನಿಮಾ ನಿಮಗೆ ಯಾಕೆ ಮಾಡಬೇಕು ಅಂತ ಈ ಮನ್ಸು ಕನಿಸ್ತು, ಅದ್ರ ಬಗ್ಗೆ ತಾವು ಎರಡು ಮಾತುಗಳನ್ನ ಆಡ್ಬೇಕು ಮೇಡಮ್. ಹಾಂ ಸರ್, ಜಗದೀಶ್ ಸರ್ ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾ ಸ್ಟೋರಿ ತುಂಬ ಚೆನ್ನಾಗಿದೆ. ಮೂವಿ ಟೈಟಲಲ್ಲೇ ತುಂಬ ಚೆನ್ನಾಗಿದೆ, ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಅಂತ. ನೋಡೋಣ ಸರ್, ಎಲ್ಲರೂ ನಮ್ಮ ಮೂವಿ ನೋಡಿ. ಇವತ್ತು ತಾನೇ ಪೂಜೆ ಆಯಿತು, ಎಲ್ಲರೂ ಹರಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಲಕ್ಕಿ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಮೂವಿಯ ಎರಡನೇ ಹೀರೋಯಿನ್ ಆಗಿ ಪ್ರಿಯಾ ಅವರು ಕೂಡ ಈ ಚಲನಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದೆರಡು ಮಾಹಿತಿಗಳನ್ನ ತಗೊಳ್ಳೋಣ. ಮೇಡಮ್, ನಿಮಗೆ ಈ ಚಿತ್ರ ನಿಮಗೆ ಗೊತ್ತಿದೆ, ಈ ಚಿತ್ರ ಏನು ಮಾಡಬೇಕು ಅಂತ. ಈಗ ಈ ಚಿತ್ರಕ್ಕೆ ನೀವು ಯಾಕೆ ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅನಿಸ್ತು? ನೀವು ಎರಡು ಮಾತಾಡಬೇಕು ಮೇಡಮ್. ಆ್ಯಕ್ಚುಲಿ ನಾನು ಇದು ಮಾಡ್ತಾ ಇರೋದು ಫಸ್ಟ್ ಮೂವಿ. ನನಗೆ ಇಂಟ್ರೆಸ್ಟ್ ಇದೆ ಮೂವಿ ಮಾಡಬೇಕು, ಲೈಕ್ ರ್ಯಾಂಪ್ ವಾಕ್ ಅದೆಲ್ಲ ತುಂಬ ಇಷ್ಟ ಇದೆ, ಡ್ಯಾನ್ಸಿಂಗ್ ಅದೆಲ್ಲ. ಸೊ ಜಗದೀಶ್ ಸರ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಸೊ ನಾನು ಮಾಡ್ತೀನಿ. ಲೈಕ್ ನೋಡೋಣ, ಎಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಈಗ ಸಿನಿಮಾ ನಿರ್ಮಾಪಕರು ಅನ್ನದಾತರ ಅಂತ ಹೇಳ್ತಾರೆ. ಈ ಸಿನಿಮಾ ಅನ್ನದಾತರನ್ನ ಒಂದೆರಡು ಮಾತುಗಳು ಈ ಸಿನಿಮಾದಲ್ಲಿ. ಈಗ ಇವರು ಕೂಡ ಸಿನಿಮಾ ರಂಜನೆಯಲ್ಲಿ ಕೂಡ ಅವರು ಅವಕಾಶಗಳನ್ನು ಮಾಡಿದ್ದಾರೆ. ಹಾಗೆ ಇದೇನು ಹೊಸ ಸಿನಿಮಾ ಏನಲ್ಲ ಅವ್ರಿಗೆ. ಹಾಗೆ ಈ ನಮ್ಮ ಅದರಲ್ಲೂ ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅವರು ಕಿರುಪರಿಚಯಿತರು. ಹಾಗೂ ಕೂಡ ಈಗ ಈ ಸಿನಿಮಾಗೆ ಅನ್ನದಾತರು ಕೂಡ ಅವ್ರನ್ನೂ ಕೂಡ ಒಂದು ಎರಡು ಮಾತನ್ನು ಮಾತಾಡ್ತಾನೆ. ಸರ್, ಈ ಸಿನಿಮಾ ನೀವು ಪ್ರೊಡ್ಯೂಸರು, ಈ ಸಿನಿಮಾಗೆ ತಮ್ಮ ಬಜೆಟ್ನ ನಾವು ಕೇಳೋಕ್ಕೆ ಇಷ್ಟಪಡಲ್ಲ. ಈ ಸಿನಿಮಾಗೆ ಯಾಕಂದ್ರೆ ಒಂದು ಸಿನಿಮಾ ನಡೆಸಬೇಕಂದ್ರೆ ಈ ಅನ್ನದಾತರಿಂದನೇ ಇಂಪಾರ್ಟೆಂಟ್. ಈಗ ಪ್ರೊಡ್ಯೂಸರೇ ಇಂಪಾರ್ಟೆಂಟ್ ಆಗಿರ್ತಾರೆ. ತಾವು ಈ ಸಿನಿಮಾ ಬಗ್ಗೆ ಯಾವ ರೀತಿ ಕಥೆನ ನೀವು ಮಾಡಿ ಇಷ್ಟು ಜನ ಹೀರೋಯಿನ್ಗಳನ್ನ ಹಾಕೊಂಡಿದ್ದೀರಿ, ಮತ್ತು ಒಬ್ಬರೇ ಹೀರೋನ ವಿಲನ್ಗಳು ಅವರೆಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ? ಹೀರೋನು ಒಬ್ಬನೇನೆ, ಹೀರೋಯಿನ್ಗಳು ಇದ್ದಾರೆ, 3-4 ಹಾಕೊಂಡಿದ್ದೀವಿ. ಯಾಕಂದ್ರೆ ನಾನು ನಮ್ಮ ಟೀಮ್ ಬಂದು ಚರ್ಚೆ ಮಾಡಿ ಕುತ್ಕೊಂಡಾಗ ಹಲ್ವಾರು ತಿಂಗಳಿಂದ ಚರ್ಚೆ ಮಾಡಿ ಇವತ್ತು ನಾಳೆ ಅಂತ ತಲೆ ಕೆಟ್ಟೋಗಿತ್ತು. ಆ ಹೀರೋನೇ ನಮ್ಗೆ ಕೈ ಕೊಟ್ಟಿದ್ದಿತ್ತು, ಅವನಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಈಗ ಒಬ್ಬ ಹೀರೋಗೆ 3 ಹೀರೋಯಿನ್ ಮಾಡ್ಬಿಟ್ಟಿದ್ದೀರಲ್ಲ, ಇಲ್ಲ ಹೆಂಗೆ ಸಿನಿಮಾ ಅಂತ ಕುತೂಹಲ ಇದೆ ನಮಗೆ. ಇನ್ನೊಬ್ಬ ಹೀರೋನು ಇದ್ದಾನೆ, ಆ ಹುಡುಗ ಮಾಲೆ ಹಾಕಿರೋದ್ರಿಂದ ಬಂದಿಲ್ಲ, ಸೂರ್ಯ ಅಂತ. ಅವರು ನನ್ನ ಶಿಷ್ಯನೇ, ಅವತ್ತಿಂದ ಮಾಡ್ತೀವಿ. ಇವತ್ತು ಅವರು ಶಬರಿಮಲೆಗೆ ಹೋಗಿದ್ದಾರೆ, ಅವರು ಬರ್ತಾರೆ. ಅವರೇ 2ನೇ ಹೀರೋ, ಮೇನ್ ಹೀರೋ ಮನು ಇದ್ದಾನೆ. ಅವತ್ತಿಂದ ಮಾಡಬೇಕು ಅಂತ ಇದೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ನೋಡೋಣ, ಎಲ್ಲ ನಮ್ಮ ಟೀಮ್ ಹಾಕೊಂಡಿದ್ದೀನಿ, ಎಲ್ಲ ಕೈ ಜೋಡಿಸೋರು ನನ್ನ ಹತ್ರ.
ದೇವರಾವಣಿ ಕನ್ನಡ ಸಿನಿಮಾದ ಡೈರೆಕ್ಟರ್ ಯಾರು ಸರ್? ಇದಕ್ಕೆ ಡೈರೆಕ್ಟರ್ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ನಮ್ಮ ಕಾಂತರಾಜ್ ಸರ್ ಇದ್ದಾರೆ. ಇಲ್ಲಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಇದ್ದೀವಿ ಸರ್. ಈಗ ಈ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಅಂತ ಇಟ್ಟಿದ್ದೀರಲ್ಲ, ಅದ್ರ ಸ್ವಲ್ಪ ಟೈಟ್ಲ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡಿರೋ ಲಕ್ಕಿ ಯಾರು ಅಂತ ನಮ್ಗೆ ಕುತೂಹಲ ಮೂಡಿಸ್ತಾ ಇದ್ದ ಸಿನಿಮಾ ಇದು. ಅದರಲ್ಲಿ ಲಕ್ಕಿ ಲವ್ ಸ್ಟೋರಿ ಅಂತ ಬೇರೆ ಇಟ್ಟಿದ್ದೀರಿ. ಅದ್ರ ಬಗ್ಗೆ ಏನೋ ಒಂದ್ ಎರಡು ಮಾತುಗಳನ್ನ ನೀವು ಆಡಕ್ಕೆ, ಅಂದ್ರೆ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ, ಆ ಲಾಸ್ಟ್ ಬೆಂಚ್ ಹೀರೋ ಲಕ್ಕಿ ಮಾಡಿಬಿಟ್ಟು ಲವ್ ಸ್ಟೋರಿ ಮಾಡ್ತಾನ, ಲಕ್ಕಿ ಫಾರ್ ಸಮ್ ಅಂತ. ಈಗ ಸಿನಿಮಾ ಕತೆ, ಚಿತ್ರಕಥೆ, ನಿರ್ದೇಶನ ಅಂದರೆ ಸುಮ್ಮನೆ ಅಲ್ಲ. ಕತೆನ ಬರೆಯೋದು ಅಂತಂದರೆ ಅಷ್ಟು ಸುಲಭವಾದ ಮಾತಲ್ಲ. ಅವ್ರ ತಲೆ ಒಳಗಡೆ ಮೆದ್ಲಿಗೆ ಕೈ ಹಾಕಿ ಕತೆನ ಬರೀಬೇಕಾಗ್ತದೆ. ಹಾಗೆ ನಮ್ಮ ಈ ಚಿತ್ರದ ನಿರ್ದೇಶಕರು ಆಗಿರುವಂಥ ನಮ್ಮ ಕಾಂತರಾಜ್ ಅವರು ಕೂಡ ಈ ಲಾಸ್ಟ್ ಬೆಂಚ್ ಲಕ್ಕಿ ಸ್ಟೋರಿನ ಟೈಟ್ಲ್ ಕೊಟ್ಟಿರುವಂಥ ನಿರ್ದೇಶಕರು ಇವರು. ಅವ್ರನ್ನೇ ಕೂಡ ಮಾತಾಡೋಣ. ಪ್ರೊಡ್ಯೂಸರ್ ಹೇಳ್ತಾರೆ ಥಿಯೇಟ್ರಲ್ಲಿ ನೋಡಿ ಅಂತ, ಡೈರೆಕ್ಟ್ರಿಗೆ ಅರ್ಧ ಮೂವಿ ಗೊತ್ತಾಗ್ಬಿಟ್ಟಿರೋ ತಲೆ ಒಳಗಡೆ. ಅವ್ರನ್ನೂ ಕೂಡ ಎರಡನ್ನ ಮಾತುಗಳನ್ನ ಮಾತಾಡ್ಸೋಣ ಸರ್. ಈಗ ಲಾಸ್ಟ್ ಬೆಂಚ್ ಲಕ್ಕಿ ಸ್ಟೋರಿ ಅಂತ ಇಟ್ಟಿದ್ದೀರಲ್ಲ, ಒಬ್ಬ ಹೀರೋಗೆ, ಇಬ್ಬರು ಹೀರೋಗೆ 3 ಜನ ಹೀರೋಯಿನ್ ಮಾಡಿದ್ದೀರಾ. ಈಗ ಲಾಸ್ಟ್ ಬೆಂಚ್ ಲಕ್ಕಿ ಅಂತಂದ್ರೆ ಏನೋ ಅಂತ ನಮ್ಗೆ ಗೊತ್ತಾಗಲಿಲ್ಲ ಸರ್. ಸರ್, ಎಲ್ಲರೂ ಆ್ಯಕ್ಚುಲಿ ಹೇಳೋದೇ ಅಷ್ಟು, ಲಾಸ್ಟ್ ಬೆಂಚಿನವರೆಲ್ಲ ತುಂಬ ಒಳ್ಳೆ ಜನ, ಏನಕ್ಕೂ ಪ್ರಯೋಜನ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಲಾಸ್ಟ್ ಬೆಂಚಲ್ಲಿ ಇರೋರೇ ದೇಶ ಮುನ್ನಡೆಸ್ತಾ ಇರೋದು, ಹೌದಾ? ಫಸ್ಟ್ ಬೆಂಚಲ್ಲಿ ಕೂತವರು IAS ಆಗ್ಬೋದು, IPS ಆಗ್ಬೋದು, ಬೇರೆ ಆಗ್ಬೋದು, ಏನೇ ಆಗ್ಬೋದು, ಎಷ್ಟೇ ಏನೂ ಆಗ್ಬೋದು. ಬಟ್ ಲಾಸ್ಟ್ ಬೆಂಚವ್ರು ಹಿಂದ್ಗಡೆ ಪೈಲಟ್ ಕುಂತ್ಕೋಬೇಕಾಗ್ತದೆ. ಹಾಗಾಗಿ ಇದು ತುಂಬ ಎಂಜಾಯ್ಮೆಂಟ್ ಇರ್ತದೆ, ಎಮೋಷನಲ್ ಇದೆ, ಸೆಂಟಿಮೆಂಟ್ ಇದೆ. ತಾಯಿ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿದೆ, ವಿಲನ್ ಕ್ಯಾರೆಕ್ಟರ್ ಭಾಳ ಜೋರು ಇರ್ತದೆ. ಲವ್ ಸ್ಟೋರಿ ಅಂದಮೇಲೆ ಅದ್ರಲ್ಲಿ ಒಂದು ಲೆಕ್ಕ ಇರ್ಬೇಕಲ್ಲ ಸರ್. ಖಂಡಿತ ಸರ್. ಅದೇ ಈಗ ಲವ್ ಸ್ಟೋರಿ ಅಂತ ಅದಕ್ಕೆ ಲಾಸ್ಟ್ ಬೆಂಚಲ್ಲಿ ಇಟ್ಬಿಟ್ಟಿದ್ದೀರಲ್ಲ, ಹಾಗಾಗಿ ನೀವು ಅದ್ರ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.